ಹೇ ಗೈಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬೆಳಗ್ಗೆನೇ ಎದ್ದು ಬೇಗ ಜಿಮ್ಗೆ ಹೋಗೋಣ ಅಂದ್ಕೊಂಡೆ, ಹಾಗೇ ಅಲ್ಲ, ಫುಲ್ಲು ಚಳಿ. ಇವಾಗ ಎದ್ದು ರೆಡಿ ಆಗಿ ಇನ್ನೇನು ಹೋಗೋಣ ಅಂದ್ಕೊಳೋಷ್ಟರಲ್ಲಿ ಅಷ್ಟು ಬೇಗ ಒಂದು ಕೆಲಸ ತಂದಿಕ್ಕಿದ್ರು ನಮ್ಮಮ್ಮ. ಭೀಮಾಗ್ ಸ್ನಾನ ಮಾಡಿಸೋ, ಅದು ಮಾಡಿಸೋ, ಇದು ಮಾಡಿಸೋ ಅಂತ. ಇವನು ನೋಡಿದ್ರೆ ಇಲ್ಲೇ ಆರಾಮಾಗಿ ಓಡಾಡ್ಕೊಂಡವನೆ. ಇವನು ನಮ್ಮ ಮನೆ ನಾಯಿ. ಓಹೋ, ಇವನು ಉಂಡು ಹೋದ ಕೊಂಡು ಹೋದ ಯಾರು ಪುಕ್ಷಟೆ ಮಾಮ ಇವನು. ಇವನಿಗಿದೆ ಕೆಲಸ. ಇವಾಗ ಸ್ನಾನ ಮಾಡಿಸ್ಬೇಕಂತ ಹೇಳಿದ್ರೆ ಇವತ್ತೆಲ್ಲ ರೂಮಿಂದ ಆಚೆ ಬರಲ್ಲ, ಮನೇಲೇ ರೂಮ್ ಒಳಗಡೆ ಇರ್ತಾನೆ. ಇವನಿಂದ ನಾನು ಬೈಸ್ಕೊಬೇಕು ಮನೇಲಿ ಅವಾಗಲೂ. ಬಂದಾಯ್ತು, ತಗೊಳ್ಳೋ. ಇವನಿಗೊಂದು ಬಿಸ್ಕೆಟ್ ಕೊಟ್ಟು ಹೋಗೋಣ ಜಿಮ್ಗೆ. ಆಲ್ರೆಡಿ 9 o'clock ಆಗೋಗೈತೆ. ನಮ್ಮಮ್ಮ ಒಂದು ಮಾತು ಹೇಳ್ಬಿಟ್ಟು ಜಿಮ್ಗೆ ಹೊರಟ್ಬಿಡೋಣ. ಅಮ್ಮ, ಜಿಮ್ಗೆ ಹೊಟ್ಟು ಬರ್ತೀನಿ. ಯಾಕೆ ನೋಡಿಲ್ವಾ ನೀನು? ಮೊಟ್ಟೆ ಬೇಯಿಸಿಗೆ ಬರ್ತೀನಿ. ನನ್ನ ಮಕ್ಕಳ ನೀವು ಮಂಚ. ಬನ್ನಿ ಗಾಯ್ಸ್, ಹೋಗೋಣ ಜಿಮ್ಗೆ. ಗಾಡಿ ಸ್ಟಾರ್ಟ್ ಆಯಿತು. ಅಂದರೆ ಖುಷಿ ಏನಂದರೆ, ನಾನು ಗಾಡಿ ಆನ್ ಮಾಡಿದಾಗ ಫುಲ್ ಟ್ಯಾಂಕ್ ಇದ್ರೇ ನನಗೊಂಥರ ಖುಷಿ. ಖಾಲಿ ಇಟ್ಬಿಟ್ರೆ ಖಾಲಿ ಆಗತ್ತಲ್ಲಪ್ಪ ಅನ್ನೋ ಒಂದು ಬೇಜಾರು. ಫುಲ್ ಟ್ಯಾಂಕ್ ಇದ್ದರೆ ಏನೋ ಒಂಥರ ಮಜಾ. ಟೀ ಆನ್ ಮಾಡಿದ್ರೇ ಪೆಟ್ರೋಲ್ ಐತಪ್ಪ, ಎಷ್ಟು ದೂರ ಬೇಕಂದ್ರೆ ಹೋಗ್ಬೋದು ಅನ್ನೋ ಒಂದು. ಅವನು ಏನಕ್ಕೆ ಹಾಕೋರೋ ನಮ್ಮಮ್ಮ ಗೊತ್ತಿಲ್ಲ. 24 ಗಂಟೆ ಮಲಗೇ ಇರ್ತಾನೆ ಅವನು. ಡ್ಯೂಟಿಯಲ್ಲಿ ಇರ್ತಾನಂತ ಹಾಕೋರು. ಯಾವ ಡ್ಯೂಟಿಯಲ್ಲಿ ಇರ್ತಾನೆ ಗೊತ್ತಿಲ್ಲ. ವಡೆ ಒಂದ್ ಹೇಳ್ತೀನಿ ಕೇಳಿ, ನೀನ್ ನಮ್ದೇ ಬಿಟ್ರೆ ಎಷ್ಟು ಇವತ್ತವರೆಗೂ ನಾನು ಮಾಡಿರೋ ಕೆಲ್ಸಗಳು ಎಷ್ಟು ನಿಂಗೆ ಗೊತ್ತಾನೋ? ಸರ್ ಆದ್ರೆ ಓ, ಜಿಮ್ಗೆ ಹೋಗೋಣ. ಆಲ್ಮೋಸ್ಟ್ 2 weeks ಮೇಲೆ ಆಯ್ತು ಹೋಗಿ. ಇವತ್ತು ಹೋಗಿ ಸ್ವಲ್ಪ ಲೈಟಾಗಿ ವರ್ಕೌಟ್ ಮಾಡಿಕೊಂಡು ಬರೋಣ. ಅಯ್ಯೋ, ನನ್ನ ಫೋನ್ ಅಲ್ಲೇ ಇಡ್ತೀನ. ಅಮ್ಮ, ನಾನಿಲ್ಲ ಅಂದರೆ ನನ್ನ ಫೋನ್ ಇಲ್ಲಾಂದರೆ ನಾನಿಲ್ಲ. ಹೆಂಗೆ ಗೊತ್ತಾಯ್ತು ಅಂದರೆ, ಬ್ಲೂಟೂತ್ ಡಿಸ್ಕನೆಕ್ಟ್ ಆಗೋಯ್ತು. ಅಯ್ಯೋ ದೇವ್ರೆ. ಅಣ್ಣ ಯಾರೋ ಪುಸ್ತಕ ಹಾಕ್ಸ್ಕೊಂತವನೆ. ಬ್ಲೂಟೂತ್ ಕನೆಕ್ಟ್ ಆಯಿತು. ಏನಕ್ಕೆ ಬ್ಲೂಟೂತ್ ಹಾಕ್ಕೊಂಡಿರ್ತೀನಿ ಅಂದರೆ, ಇಂಥ ಸಿಚುವೇಶನ್ಗಳು ಕೆಲವೊಂದು ಟೈಮ್ ಬರುತ್ತೆ. ನಾನು ಫೋನ್ ಮರ್ತೋಗ್ಬಿಟ್ರೆ ಮತ್ತೆ ಹೋಗ್ಬೇಕು. ಅವ್ರನ್ನ ನನ್ನ ಫೋನ್ ಇಲ್ಲೇ ಐತೆ. ನನ್ನ ಅರ್ಧ ಜೀವ ನನ್ನ ಫೋನಲ್ಲೇ ಇತ್ತು. ನಮ್ಮಮ್ಮ ಬೈತಾ ಇರ್ತಾರೆ 24 ಗಂಟೆ. ಆ ಫೋನಲ್ಲಿ ಅದೇನೈತೆ, ತಿನ್ಬೇಕಾದ್ರೆ ಫೋನು, ಬಾತ್ರೂಮ್ಗೆ ಹೋದ್ರೂ ಫೋನು, ಎಲ್ಲರೂ ಫೋನ್ ಹಾಕ್ಕೊಂಡಿರ್ತೀನಿ ನೀನು, ಒಂದಿನ ಐತೆ ನಿನಗೆ ಅಂತ. ನಾನು ಅಮ್ಮ ಬಾಯ್, ಫೋನ್ ಬಿಟ್ಬಿಟ್ಟಿದ್ದೀನಿ. ನಮ್ಮಮ್ಮ ಖುಷಿ, ಒಳಗಡೆ ನಗಿತಾ ಇರ್ತಾರೆ. ನಮ್ಮಮ್ಮ ಕೆಳಗಡೆ ಇದ್ದರೆ ಎತ್ಕೊಂಡ್ಬಿಟ್ರು ಅವ್ರ ಫೋನ್ನ. ಮಾತೇ ಇಲ್ಲ. ಯಾಕೆ ಏನೋ ರೆಸ್ಟೋರೆಂಟ್ ಚೆನ್ನಾಗಿತ್ತು, ನೈಟ್ ಒಂದಲ್ಲ ಒಳ್ಳೆ ಆನ್ ಆಗ್ತಾನಪ್ಪ. ನಿನ್ನೆ ನೈಟ್ ಹಿಂಗೆ ಬಂದೆ, ಒಂದು ಮಳೆ ಬಿಲ್ಲು ಅಷ್ಟೊಂದು ಸಾಂಗ್ ಹಾಕ್ತಿದ್ರು. ಚಕ್ರವರ್ತಿ ಫಿಲಮ್ ಚೆನ್ನಾಗೈತೆ. ಒಂಥರ ಹೋಗ್ಬೇಕು. ಎಷ್ಟೋ ಜನ ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇದ್ರು, ನಾವು ನೋಡ್ತಾ ಇದ್ದೆ ನನ್ನ ನಿಂತ್ಕೊಂಡು. ರೆಸ್ಟೋರೆಂಟ್ ಹೆಸರೇ ಒಂಥರ ಡಿಫ್ರೆಂಟ್ ಆಗೈತೆ. ಯಾಕೆ ಫ್ಯಾನ್ ಅನ್ಸುತ್ತೆ ಯಾರು. ಟ್ರೈನಲ್ಲಿ ಜಿಮ್ಮಿಗೆ ಬಂದಾಯಿತು. ನನ್ನ ಜಿಮ್ನೆಸ್ ಇದೆ, ಹೋಗೋಣ. ಏನೊಂದು ವರ್ಕೌಟ್ ಇದೆ, ಯಾರ್ಯಾರು ವಿಚಾರ ಇಲ್ಲ. ಯೂಶಲಿ ನಾನು ಜಿಮ್ಮಲ್ಲಿ ಯಾರ ಹತ್ರ ಮಾತಾಡೋಲ್ಲ. ಬಂದು ಏನಾಯಿತು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಹೋಗ್ಬಿಡ್ತೀನಿ. ಜಾಸ್ತಿ ಮಾತಾಡೋದು, ಯಾರೋ ಫ್ರೆಂಡ್ಸ್ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ ಆಗಲ್ಲ.
ಸೊ ಗಾಯ್ಸ್ ಫೈನಲಿ ಮನೆ ಬಂದೆ, ಜಿಮ್ಮಿಂದ ವರ್ಕೌಟ್ ಮುಗಿಸ್ಕೊಂಡು. ಫುಲ್ಲು ಬಿಸಿಲು 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 ಬಿಸಿಲು. ನಿನ್ನ ನಂಬಿ ಮನೆ ಕಾಯೋ ಅಂತ ನಮ್ಮಮ್ಮ ಬಿಟ್ಬಿಟ್ಟೋದ್ರೆ ನೀನು ನೋಡಿದ್ರೆ ನಿದ್ದೆ ಮಾಡ್ತಾಯಿದ್ದೆ, ಕೈ ಕಾಲು ಕೆರ್ಕೊಂಡು. ಹೇಯ್, ಏನೋ ಹೇಳ್ತಾರದು, ಸ್ವಲ್ಪ ಆದರೂ ಮಾನ ಮರ್ಯಾದೆ ಇರಬೇಕು. ಏನೋ ಕಣ್ಣಲ್ಲಿ ಗಲೀಜಾಯ್ತಿರೋ. ಸರಿ, ಬಿಸಿಲಲ್ಲಿ ಇರ್ಬೇಡ, ಅದ್ರೊಳಗೆ ಕಪ್ಪಗಾಗಿ ಹೋಗ್ತೀಯ. ಇವಾಗಲೇ ತುಂಬ ಬೆಳ್ಳಗಿದ್ಯಾ, ಇನ್ನೂ ಕಪ್ಪಗಾಗ್ಬಿಡ್ತೀಯ. ನೋಡಿ ಮಗನೇ. ಹೆಲ್ಮೆಟ್ ನಿಂದ ಹೆಲ್ಮೆಟ್ ಕೆಳಗಡೆ ಕೊಟ್ಟು ಬಂದಲ್ಲಿ. ಜಿಮ್ಮಿಂದ ಬಂದಮೇಲೆ ನಾನು ಕುಡಿಯೋಂಥ ಮಿಲ್ಕ್ ಶೇಕ್ ಆಯ್ತು. ನಾನು ಮಿಲ್ಕ್ ಶೇಕ್ ಅಲ್ಲ, ವೇ ಪ್ರೋಟೀನು. ಫಸ್ಟ್ ಅದಕ್ಕೆ ಬನಾನಾ ಹಾಕ್ಕೊಂಡಿದ್ದೀನಿ. 2 ಸ್ಕೂಪು ವೇ ಪ್ರೋಟೀನು. 2 ಸ್ಕೂಪ್ ಜಾಸ್ತಿ ಹಾಕೊಂಡು ಏನಾಗಲ್ಲ. ಹಾಕ್ಕೊಂಡು ಕ್ಲೋಸ್ ಮಾಡೋಣ. ಆಮೇಲೆ ಪೀನಟ್ ಬಟರು ಬೀಳೋದಂತೆ. ಸೊ ಪೀನಟ್ ಬಟರು 1 ಸ್ಪೂನು ಇದೆಲ್ಲ ಹಾಕೊಂಡ್ಮೇಲೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಕ್ಯಾಪ್ ಹಾಕ್ಬಿಟ್ಟು ಮಿಕ್ಸಿ ಹಾಕ್ಬಿಡು ಅಷ್ಟೇ. ರೆಡಿ ಆಯಿತು ವೇ ಪ್ರೋಟೀನ್ ಮಿಲ್ಕ್ ಶೇಕು. ಸೊ ನಾನು ಚೊಮ್ಮಲ್ಲಿ ಹಾಕೊಂಡ್ಬಿಡೋಣ. ರೆಡಿಯಾಗೈತೆ, ಸ್ವಲ್ಪ ಕುಡ್ದು ಸ್ವಲ್ಪ ಕೆಲಸ ಐತೆ. ಏನು ಕೆಲಸ ಅಂದರೆ ನಿದ್ದೆ ಮಾಡೋದು. ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನಾನ. ಸಿದ್ಧೆ ಮಾಡಿ ಇನ್ನೊಂದು 24 ಗಂಟೆ ಮಲ್ಲಿಗೆ ಇರ್ತಾನೆ, ಒಂದು ಚೂರೂ ಮನ ಮರ್ಯಾದಿಲ್ಲ. ನಮ್ಮಮ್ಮ ನೋಡಿದ್ರೆ ಇವನಿಗೆ ಸಪೋರ್ಟ್ 24 ಗಂಟೆ. ಎದ್ದೋಳೋದು ಇಲ್ಲ ಹೋಗ್ತಾಯಿದ್ರೆ. ಅಲ್ಲ ಇರು, ನಿನ್ನ ಬಾಡಿಯಲ್ಲಿ ಏನೋ ನಾನು ಕಾಣಿಸುತ್ತಂದ್ರೆ ನೀನು ಅಲ್ಲಿ ಬಿಟ್ಟರೆ ಬೇರೆ ಯಾರು ಥರ್ಡ್ ಕ್ಲಾಸ್ ನನ್ನ ಮಗ ಇವನು. ಅಲ್ಲ, ಮಲಗೇ ಇರ್ತಾನೆ. ಸೊ ಹೇ ಗಾಯ್ಸ್, ಇಷ್ಟೊತ್ತು ಮಲಗಿದ್ದೆ, ಇವಾಗ ಎದ್ದೆ. ಈವ್ನಿಂಗ್ ಆಗೋಯ್ತು, ಏನು ಮಾಡೋದು ಗೊತ್ತಾಗಿಲ್ಲ. ನೋಡಿದ್ರೆ ನಮ್ಮ ಅಕ್ಕ ಫೋನ್ ಮಾಡಿದ್ರು ಬಾರೋ ಮನೆಗೆ ಅಂತ. ಸೊ ನಮ್ಮ ಅಕ್ಕ ಮನೆಗೆ ಹೋಗ್ತಾಯಿದ್ದೀನಿ. ಮತ್ತು ಇನ್ನಷ್ಟು ಆದಷ್ಟು ಹೊಸ ವೀಡಿಯೋಗಳು ಮತ್ತೆ ಬರ್ತಾ ಇರ್ತೀನಿ. ಆದಷ್ಟು ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ವ್ಯೂಸ್ ಹೋಗ್ತಾಯಿದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದೆ ಇನ್ನೊಂದು ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.